खबर की और खबर बीजापुरा से है, जहां एसपी ऋषिकेश सोनावड़े ने बताया कि नकली दस्तावेज तैयार कर जमीन घोटाला करने वाले आरोपियों को गिरफ्तार किया गया है। आपको बता दें कि विजयपुरा में कई लोगों के साथ आरोपियों ने जमीन घोटाला किया था और धोखाधड़ी करके 25 लाख रुपए भी लिए थे। पैसे मांगने पर, वापस देने पर धमकी दी गई और फिलहाल 18,50,000 रुपए जब्त किए गए हैं। ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ. ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು, ಅದರಲ್ಲಿ ದುಡ್ಡು ಮಾಡುವುದು, ಫೇಕ್ ಡಾಕ್ಯುಮೆಂಟ್ ಸೃಷ್ಟಿಸುವುದು, ಫೋರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ನಾವು ಸಾಕಷ್ಟು ಕೇಸಸ್ ಅನ್ನು ಭೇದಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ. ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ 19 ಜೂನ್ ರಂದು ಕ್ರೈಮ್ ನಂಬರ್ 63/24 ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವನ್ ಶೆಟ್ಟಿ 70 ವರ್ಷ ವಯಸ್ಸದವರು, ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವರು 10 ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ. ಅದಕ್ಕೆ ತಕ್ಕಂತೆ ನಾವು ಒಂದು FIR ಸಹ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ 3 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಅವ್ರು ಜೆಸಿ ಸಹ ಹೋಗಿದ್ದಾರೆ. ಒಬ್ಬ ಶಂಕರ್ ಚವಾನ್ ರೆಸಿಡೆಂಟ್ ಆಫ್ ಭೂತ್ನಾಳ್ ತಾಂಡಾ, ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ, ಮತ್ತೆ ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್, ಈ 3 ಜನರಿಗೆ ನಾವು ದಸ್ತಗಿರಿ ಮಾಡಿದೀವಿ. ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ, ಮತ್ತೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಕೆಲವು ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಹುಡುಕಾಡ್ಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ. ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು, ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅವರಿಗೆ ಸಹ ಅರೆಸ್ಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ 24 ಜೂನ್, ಆ ದಿವಸ 2 ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬ್ಯಾಂಕ್ ಇಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳ್ಬಿಟ್ಟು ಒಂದು NOC ತಗೊಂಡ್ ಬರ್ತಾರೆ. ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ. ಲ್ಯಾಂಡ್ ಬೋಜಾ ಏನ್ ಹೇಳ್ತೀವಿ ನಾವು, ಅದನ್ನು ಕಡಿಮೆ ಮಾಡೋಕ್ಕೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗ್ತಾರೆ, ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ NOC ತಗೊಂಡು ಹೋಗ್ತಾರೆ. ಅದಕ್ಕೆ 2 ಕೇಸ್ ಮಾಡಿದೀವಿ, 66/24 and 67/24. ಇದರಲ್ಲಿ ಸಹ ಒಟ್ಟು 6 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಜಿನಪ್ಪ ಮಂಜರಗಿ, ಮಹಾವೀರ್ ಮಂಜರಗಿ, ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ, ಶ್ರೀಧರ್ ಅಮೀನ್ಗಢ್, ಇವನು ಫೇಕ್ ಆಧಾರ್ ಮಾಡಿರ್ತಾನೆ, ಮತ್ತೆ ತುಕಾರಾಮ್ ಸಾಳುಂಕೆ, ಇವನು ಮಿಡಲ್ ಮ್ಯಾನ್. ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್. ಇಷ್ಟು 6 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದೀವಿ. ಇವರಿಗೆ ಜೆಸಿ ಕಳಿಸಲಾಗಿದೆ. ಇನ್ನೊಂದು ಕೇಸ್ 6 ಮಾರ್ಚ್ 2024ರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ 19/24 ಆದರ್ಶ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ. ಇದರಲ್ಲಿ ಸಹ ಅಕ್ಯೂಸ್ಡ್ 6 ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ. ಇದರಲ್ಲಿ ಒಟ್ಟು 7 ಎಕರೆ ಆಸ್ಪಾಸು ಇರುವಂತಹ ಲ್ಯಾಂಡ್ ಅನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ನಿಂತು ಅದು ಮಾರಾಟ ಆಗಿರುತ್ತದೆ. ವಿಕ್ಟಿಮ್ ಅದಕ್ಕೆ ಸಹ ಸುಮಾರು 88 ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದಾನೆ ಅವನು ಮೋಹನ್ ಹೆಗಡೆ, ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದೀವಿ. ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್, ಇವನು ವಿಜಾಪುರದವನು, ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತೆ ಫೇಕ್ ವೋಟರ್ ಐಡಿ ಎಲ್ಲ ಮಾಡಿರ್ತಾನೆ. ಜಿತೇಂದ್ರ ಚವಾಣ್, ಅಶೋಕ್ ರಾಠೋಡ್, ಪ್ರಕಾಶ್ ಚವಾಣ್, 3 ಜನ ಭೂತನಾಳ್ ತಾಂಡದವರು, ಮತ್ತೆ ರಫೀಕ್ ತುರ್ಕಿ, ಇವನು ವಿಜಾಪುರದವರು. ಇವನು 6 ಜನ ಈಗಾಗಲೇ ದಸ್ತಗಿರಿ ಆಗಿದೆ. ಇದರಲ್ಲಿ ಇನ್ನೂ 3 ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದ್ದಾರೆ, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು. ಇನ್ನೊಂದು ಕೇಸ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಡ್ರೈವ್ ಮಾಡ್ತಾ ಇದೀವಿ ಇದು ಇಲಿಗಲ್ ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ, ಕ್ರೈಮ್ಸ್ ಬಗ್ಗೆ, ಅದನ್ನು ನೋಡಿ ಒಬ್ರು ಮುಂದೆ ಬಂದಿರ್ತಾರೆ. ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳ್ಬಿಟ್ಟು, ಅವ್ರು 25 ಲಕ್ಷ ಕಳ್ಕೊಂಡಿರ್ತಾರೆ. 2 ವರ್ಷ ಹಿಂದೆ ಆದ ಘಟನೆ. ಸೊ ಇದರಲ್ಲಿ ಇವರಿಗೆ ಯಾವುದೋ ಒಂದು ಲ್ಯಾಂಡ್ ಸೇಲ್ ಮಾಡಿ, ಬೇರೆಯವನ ಹೆಸರಲ್ಲಿ ಇರುವಂತಹ ಲ್ಯಾಂಡ್ ಇಂಪರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ. ಇವರು 25 ಲಕ್ಷ ಕೊಟ್ಟಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ. 2 ವರ್ಷ ಹಿಂದಿನ ಘಟನೆ. ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಆಗುತ್ತೆ. ನಾವು ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ. ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದೀವಿ. ಅದರಲ್ಲಿ ಆರೋಪಿ ನಂಬರ್ 1 ಚಾಂದ್ ಪೀರ್ ಇನಾಮ್ದಾರ್ ಅಲಿಯಾಸ್ ರಮ್ಲಿ ಚಾಂದ್, ಇವನು ರೌಡಿ ಶೀಟರ್ ಇದ್ದಾನೆ, ಇವನಿಗೆ ದಸ್ತಗಿರಿ ಮಾಡಲಾಗಿದೆ, ಜೆಸಿ ಕಳಿಸಲಾಗಿದೆ. ಮತ್ತೆ ಮೆಹಬೂಬ್ ಹಡಗಲಿ, ಮೆಹಬೂಬ್ ಡಾಂಗೆ,
ಸಿಕಂದರ್ ಮೆಹಬೂಬ್ ಹಡಗಲಿ, ಸಿಕಂದರ್ ಗಂಗನಹಳ್ಳಿ, ದತ್ತು ತಿಕ್ಕುಂಡಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗ್ಬೇಕು ವಿಕ್ಟಿಮ್ಗೆ, ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ. ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವರು, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು. ಈ ಎಲ್ಲಾ ಕೇಸಸ್ಗಳಲ್ಲಿ ಯಾವುದೋ ಒಂದು ಲ್ಯಾಂಡ್ ಪಾರ್ಸಲ್ ಇರುತ್ತದೆ, ಆ ವಿಕ್ಟಿಮ್ ಯಾರ ಹೆಸರಲ್ಲಿ ಲ್ಯಾಂಡ್ ಇದೆ, ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಒಂದು ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ. ಇನ್ನೂ ಕೆಲವು ಕೇಸಸ್ ಇದಾವೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ, ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ. ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆದಿತ್ತು. ಅದರಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ. ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ, ಇನ್ನು ಉದಾಹರಣೆಗೆ ನಾರಾಯಣ್ಕರ್ ಅವರು 2 ವರ್ಷ ಬಿಟ್ಟು ಬಂದಿದ್ದಾರೆ, FIR 2 ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ. ಈ ರೀತಿ ಇನ್ನೂ ಜನ ಇರಬಹುದು, ಅದು ಘಟನೆ ನಡೆದಿದೆ ಬಟ್ ಅವರು ಮುಂದೆ ಬಂದು FIR ರಿಜಿಸ್ಟರ್ ಮಾಡಿಲ್ಲ ಅಂತವರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು FIR ರಿಜಿಸ್ಟರ್ ಮಾಡ್ತೀವಿ, ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ. ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂತ ಒಂದು ಕ್ರಮ ನಡೆಸಲಾಗುವುದು. ಬಹಳಷ್ಟು